ಅಲ್ಲ ನಿಮ್ಗೇನು ಅನುಭವ ಇರಲಿಲ್ಲ, ನಿಮ್ಮ ಹಿನ್ನೆಲೆ ಬಿ ಅಲ್ಲ, ಸಿವಿಲಿಂದ ಬಂದಿಲ್ಲ, ಹೆಂಗೆ ರಿಯಲ್ ಎಸ್ಟೇಟಿಗೆ ಬಂದ್ರಿ? ಅಲ್ಲಿ ನಮ್ಮದು ಏನಾಯಿತು, ಪಕ್ಕದ ಮನೆಯವರು ಹೆಬ್ಬಾಳ ಹತ್ರ ನಾಗೇನಹಳ್ಳಿಯಲ್ಲಿ ಒಂದು ಪ್ರಾಜೆಕ್ಟ್ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಕನ್ಸ್ಟ್ರಕ್ಷನ್ ಮಾಡಿ ಆಲ್ಮೋಸ್ಟ್ 20 ಮನೆ ಕನ್ಸ್ಟ್ರಕ್ಷನ್ ಮಾಡಿರ್ತಾರೆ. ಅವ್ರು ಸೇಲ್ಸ್ ಮಾಡೋಕ್ಕಾಗಿರಲ್ಲ. 2 ವರ್ಷ ಹಾಗೆ ಪ್ರಾಜೆಕ್ಟ್ ನಿಂತು ಹೋಗ್ಬಿಟ್ಟಿರುತ್ತೆ. ಅವ್ರು ನಮ್ಗೆ ಅಪ್ರೋಚ್ ಮಾಡ್ತಾರೆ, ನೀವು ಹೇಗಾದರೂ ಪ್ರಾಡಕ್ಟ್ ಸೇಲ್ ಮಾಡ್ತಾಯಿದ್ರಿ, ಟ್ರೈ ಮಾಡಿ ನಮ್ಮ ಅಪಾರ್ಟ್ಮೆಂಟ್ ಅಂತ ಬರ್ತಾರೆ. ಅವಾಗ ನಾನು ನಮ್ಮ ಸತೀಶ್ ಸರ್ ಕುಂತ್ಕೊಂಡು ಏನು ಡಿಸ್ಕಸ್ ಮಾಡ್ತೀವಿ ಅಂದರೆ, ಆಯಿತು ಅವ್ರ ಹತ್ರ ಒಂದು ಪ್ರೈಸ್ ಫಿಕ್ಸ್ ಮಾಡೋಣ, ಅಬೌವ್ ದಟ್ ಏನು ಕಮಿಷನ್ ಬರುತ್ತೆ ಅದು ನಮ್ಮದು ಅಂತ ಡಿಸ್ಕಸ್ ಮಾಡ್ತೀವಿ. ಅವರು ಆಯಿತು ಅಂತ ಹೇಳ್ತಾರೆ. ಅಲ್ಲಿ ಪ್ರಾಬ್ಲಮ್ ಏನಾಗುತ್ತೆ, ಒಂದು ಸ್ಮಶಾನ ಇರುತ್ತೆ ಪಕ್ಕದಲ್ಲಿ, ಒಂದು ಮೋರಿ ಇರುತ್ತೆ. ಹಾಗಾಗಿ ಅದು ಯಾರು ಬಂದರೂ ಬುಕ್ ಮಾಡೋಕ್ಕಾಗಿರಲ್ಲ. ಸ್ಮಶಾನದ ಭಯ, ಮೋರಿ ಗಲೀಜು. ಅವ್ರ ಅದೃಷ್ಟನೋ ನಮ್ಮ ಅದೃಷ್ಟನೋ ನಿಜಕ್ಕೂ ನಮ್ಮ ದಾರಿ ಅಂತ ಏನೋ ತೋರಿಸಿದ್ದು ಆ ಪ್ರಾಜೆಕ್ಟಿಂದನೇ. ಆಯಿತು ಅಂತೇಳಿ ಅವಾಗ ನಿಮ್ಗೆ ಗೊತ್ತಿರುತ್ತೆ, ಈ ಟಾಟಾ ಮತ್ತು ರಿಲಯನ್ಸ್ ಡೊಕೊಮೊ ಫೋನ್ಗಳು ಬಂದಿದ್ದು. ಹೌದು. ನಾನು ನಮ್ಮ ಸತೀಶ್ ಸರ್ 2 ಫೋನ್ ತೊಗೋತೀವಿ. ನಾನು ಸೈಟಲ್ಲಿ ಇರ್ತೀನಿ. ಯಾರಾದ್ರೂ ಕಸ್ಟಮರ್ ಬಂದರೆ, ಹೆಬ್ಬಾಳ ಏನೋ ಬ್ರಿಡ್ಜ್ ಆಗಿರಲಿಲ್ಲ ಅದು, ಅಲ್ಲಿ ಕಸ್ಟಮರ್ ಬರೋದು, ಅಲ್ಲಿಂದ ನಾನು ಸ್ಕೂಟಿಯಲ್ಲಿ ಅವ್ರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡೋಗಿ ಸೈಟ್ ತೋರಿಸೋದು. ನಾವು ಆ ಬಿಲ್ಡರ್ ಹತ್ರ ಒಂದು ಪ್ರೈಸ್ ಮಾತಾಡಿರ್ತೀವಿ, 2 ಬೆಡ್ರೂಮ್ ಇಷ್ಟು, 3 ಬೆಡ್ರೂಮ್ ಇಷ್ಟು ಅಂತೇಳಿ. ಅಬೋ ಏನು ಸೇಲ್ ಮಾಡ್ತೀವಿ ನಮ್ದು ಅಂತೇಳಿ. ಅವ್ರ ಅದೃಷ್ಟ ನನ್ನ ಅದೃಷ್ಟ ಗೊತ್ತಿಲ್ಲ, 3 ತಿಂಗಳಲ್ಲಿ 20 ಮನೆ ಸೋಲ್ಡ್ ಔಟ್. 3 ತಿಂಗಳ ಸೋಲ್ಡ್ ಔಟು. ನಮಗೆ ಬರ್ಬೇಕನ್ನೋ ಕಮಿಷನ್ ನಾವು ಅವ್ರ ಹತ್ರ ಎಕ್ಸ್ ಪ್ರೈಸ್ ಮಾತಾಡಿ, ಅದರಿಂದ 3-4 ಲಕ್ಷ ಈಚ್ ಫ್ಲಾಟ್ಗೆ ಡಿಫ್ರೆನ್ಸ್ ಬಂದ್ಬಿಡುತ್ತೆ. ಬಿಲ್ಡರ್ ಕಣ್ಣು ಕೆಂಪಾಗಿಬಿಡುತ್ತೆ. ನಾನು ದುಡ್ಡು ಹಾಕಿ, ನಾನು ಇನ್ವೆಸ್ಟ್ ಮಾಡಿ, ನಾನು ಕನ್ಸ್ಟ್ರಕ್ಷನ್ ಮಾಡಿದ್ದೀನಿ, ನಿಮ್ಗೆ ಇಷ್ಟು ಆಲ್ಮೋಸ್ಟ್ 90-95 ಲ್ಯಾಕ್ಸ್ ನಮ್ಮ ಸರ್ವಿಸ್ ಚಾರ್ಜ್ ಬಂದು. ಬಟ್ ಅವನಿಗೂ ಪಾಪ ಸೇಲ್ ಆಗಿರಲಿಲ್ಲ, ಕೆಟ್ಟ ಗುಣ ಬರಬಾರ್ದಾಗಿತ್ತು. ಅದು ಅವಾಗ ಅರ್ಥ ಆಗುತ್ತಲ್ಲ, ಈ ಮನುಷ್ಯನ ಸ್ವಾರ್ಥ ಅದು. 90-95 ಲಕ್ಷ ನಮ್ಗೆ ಕೊಡಬೇಕಾಗುತ್ತೆ. ವಿತಿನ್ 3 ಮಂತ್ಸಲ್ಲಿ ಇವ್ರು ಯಾಕೆ 90 ಲ್ಯಾಕ್ಸ್ ಕೊಡ್ಬೇಕಂತ ಅವ್ರು ಸ್ವಲ್ಪ ಇದಾಗುತ್ತೆ. ನಮಗಷ್ಟು ಅವ್ರಿಗೆ ಗೊತ್ತಿಲ್ಲ. ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ತೀವಿ, ಕನ್ವಿನ್ಸ್ ಮಾಡ್ತೀವಿ, ಏನೋ ಮಾಡಿ ಫೈನಲಿ ಒಂದು 55-60 ಲ್ಯಾಕ್ಸ್ ಕೊಟ್ಬಿಡ್ತಾರೆ. ಓಕೆ, ಆಯ್ತು. ಅದು ಆದ ತಕ್ಷಣ ಇನ್ನೊಂದು 2-3 ಪ್ರಾಜೆಕ್ಟ್ ಈ ಥರ ಬೇರೆ ಬೇರೆದು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮಾಡ್ತಾ 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 ಅಲ್ಲೇನಾಗುತ್ತೆ, ಈ ಕಸ್ಟಮರ್ಗಳು ನಮ್ಮ ಬ್ರ್ಯಾಂಡ್ ಮೇಲೆ ಬಂದು ಬುಕ್ ಮಾಡ್ತಾ ಇರ್ತಾರೆ. ನೀವು ಆಗಲೇ ಬ್ರ್ಯಾಂಡ್ ಸ್ಟಾರ್ಟ್ ಮಾಡಿದ್ರಿ, DS Max ಅಂತ ಇತ್ತು ಅವಾಗ. DS Max ಅಂತ ಸೇಲ್ಸ್ ಏಜೆನ್ಸಿಗೂ ಸೇಮ್ ಇತ್ತು, ರಿಯಲ್ ಎಸ್ಟೇಟ್ ಏಜೆನ್ಸಿಗೂ DS Max ಅಂತ ಇತ್ತು. ಅದನ್ನು ಸೇಮ್ ರಿಯಲ್ ಎಸ್ಟೇಟ್ಗೆ ಆಮೇಲೆ ಕನ್ವರ್ಟ್ ಮಾಡಿದ್ದು. 2007ರಲ್ಲಿ ಏನು ಮಾಡ್ತೀವಿ, ಬೇರೆ ಬಿಲ್ಡರು ಪೊಸಿಷನ್ ಡಿಲೇ ಮಾಡಿದ್ರು, ಅವ್ರು ಹೇಳಿರ್ತಕ್ಕಂಥ ಕೆಲವು ಇದು ಕೊಡಲಿಲ್ಲ. ಯಾಕೆ ಕಸ್ಟಮರ್ಗಳಿಗೆ ನಾವೇ ಮಾಡಬಾರ್ದು ಅಂಥೇಳಿ 2007ರಲ್ಲಿ ಒಂದು 58ಲ್ಲಿ ಒಂದು 16 ಮನೆ ಸ್ಟಾರ್ಟ್ ಮಾಡ್ತಾನೆ. ಅದು ಜಾಯಿಂಟ್ ವೆಂಚರ್, ಫಸ್ಟ್ ಪ್ರಾಜೆಕ್ಟ್ ಜಾಯಿಂಟ್ ವೆಂಚರು. ಎಲ್ಲಿ, ಯಾವ ಏರಿಯಾದಲ್ಲಿ? ಆರ್ ಟಿ ನಗರ್, ದಿನ್ನೂರು ಮೇನ್ ರೋಡು. ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಅಲ್ಲಿ ಆಟೋಮೆಟಿಕ್ಕಾಗಿ ಹೊಸ ಎಕ್ಸ್ಪೀರಿಯೆನ್ಸು, ಪ್ಲ್ಯಾನ್ ಸ್ಯಾಂಕ್ಷನ್ ಅಂದರೆ ಏನು ಗೊತ್ತಿಲ್ಲ, ಹೆಂಗೆ ಮಾಡೋದು ಗೊತ್ತಿಲ್ಲ, ಲೈಜನಿಂಗ್ ಏನು ಗೊತ್ತಿಲ್ಲ. ಆದರೂ ಆ ಪ್ರಾಜೆಕ್ಟು ಸಕ್ಸಸ್ಫುಲಿ ಕಂಪ್ಲೀಟ್ ಆಗುತ್ತೆ. ಅಲ್ಲಿ ಒಂದು 11 kV ಲೈನು ಇರುತ್ತೆ ಅಲ್ಲ ಈ ಸೈಟಲ್ಲಿ. ಆವಾಗ ಆಫೀಸರ್ ಪರಿಚಯ ಮಾಡ್ಕೋದು, ಫ್ರೆಂಡ್ಶಿಪ್ ಬೆಳೆಸೋದು, ಇದು ಮಾಡಿ ಕನ್ಸ್ಟ್ರಕ್ಷನ್ ಮುಗುತ್ತೆ. ಮುಗಿದ ಮೇಲೆ ಹಾಗೆ 2007ರಿಂದ 2008, 9, 10 ತನಕ 2 ಪ್ರಾಜೆಕ್ಟು, 3 ಪ್ರಾಜೆಕ್ಟು, 4 ಪ್ರಾಜೆಕ್ಟ್ ಮಾಡ್ತಾ ಇರ್ತೀವಿ. ಅವಾಗ ಮಾರ್ಕೆಟಿಂಗ್ ಟೋಟಲಿ ಸ್ಟಾಪ್ ಮಾಡಿಬಿಡ್ತೇನೆ. ನಮ್ಮದು ಓನ್ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ತೇನೆ. 2011ರಲ್ಲಿ ಎಟ್ ಅ ಟೈಮ್ 15 ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡಿಬಿಡ್ತೀನಿ ಜಾಯಿಂಟ್ ವೆಂಚರಲ್ಲಿ. ಆಲ್ಮೋಸ್ಟ್ ಆಲ್ ಟುಗೆದರ್ ಅರೌಂಡ್ 5000 ಹೌಸಸ್. ಅಲ್ಲಿಂದ ಟರ್ನ್ ಆಗಿದ್ದ ಲೈಫು. 5 ಜನದಿಂದ ಸ್ಟಾರ್ಟ್ ಮಾಡಿದ್ದು, ಇವತ್ತು 3000 ಜನ ಪೇರೋಲಲ್ಲಿ ಕೆಲಸ ಮಾಡ್ತಾರೆ. ಒಂದು ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಲೇಬರ್ಸ್ಗಳೊಂದು 10,000 ಜನ ಕೆಲಸ ಮಾಡ್ತಾರೆ. ಇವತ್ತು ಕಂಪ್ನಿ ಅವತ್ತು 5 ಜನದಿಂದ ಸ್ಟಾರ್ಟ್ ಮಾಡಿ ಇವತ್ತು 3000 ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಟ್ಟಿದ್ದೀವಿ. ಇವತ್ತು ಇಲ್ಲಿವರೆಗೂ 45,000 ಮನೆಗೆ ಡೆಲಿವರಿ ಮಾಡಿದ್ದೀನಿ. ಒಂದು 18 ವರ್ಷದಲ್ಲಿ ಒಂದು 40-50 ಹೌಸ್ ಡೆಲಿವರಿ ಮಾಡಿದ್ದೀನಿ. ಈ ಒಂದು 20,000 ಮನೆ ನಡೀತಾ ಇದೆ. ಹಾಗಾಗಿ ಅದ್ರ ಜೊತೆಗೆ ಸಾಮಾಜಿಕವಾಗಿ ನಾನಾಗಲಿ, ನಮ್ಮ ಸತೀಶ್ ಸರ್ ಆಗಲಿ, ಪ್ರತಿ ವರ್ಷ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾಯಿದ್ದೀವಿ. ನಮ್ಮದೇ ಆದಂಥ 2 ಚಾರಿಟಿಗಳಿದ್ದಾವೆ.